ನಮಸ್ಕಾರ ಸ್ನೇಹಿತರೆ. UPSC EPFO ರಿಕ್ರೂಟ್ಮೆಂಟ್ 2026 ಕಾರ್ಮಿಕ ಸಚಿವಾಲಯದಡಿ ಬರುವ EPFO ನಲ್ಲಿ 80 ಆಫೀಸರ್ ಹುದ್ದೆಗಳಿಗೆ ಅರ್ಜಿಯ ಆಹ್ವಾನ. UPSC EPFO ನೇಮಕಾತಿ ಪ್ರಮುಖ ಮುಖ್ಯಾಂಶಗಳು. ನೇಮಕಾತಿಯ ಸಂಸ್ಥೆ ನೋಡಿ, ಕೇಂದ್ರ ಲೋಕ ಸೇವಾ ಆಯೋಗ, ಇದಕ್ಕೆ ನಾವು UPSC ಅಂತ ಹೇಳ್ತೀವಿ. ಇಲಾಖೆಯ ಹೆಸರು ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPFO. ಹುದ್ದೆಯ ಹೆಸರು ನೋಡಿ, ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ APFC. ಒಟ್ಟು ಖಾಲಿ ಹುದ್ದೆಗಳು ನೋಡಿ 80 ಇದೆ. ವೇತನ ಶ್ರೇಣಿ ನೋಡಿ, 7ನೇ ವೇತನ ಆಯೋಗದ ಅನ್ವಯ ಲೆವೆಲ್ 10. ಅರ್ಜಿ ಸಲ್ಲಿಕೆ ಆರಂಭ 22 ಆಗಸ್ಟ್ 2026 ನೋಡಿ. ಕೊನೆಯ ದಿನಾಂಕ 11 ಸೆಪ್ಟೆಂಬರ್ 2026. ಅರ್ಜಿ ಸಲ್ಲಿಕೆ ವಿಧಾನ ನೋಡಿ, ಕೇವಲ ಆನ್ಲೈನ್ ಸಲ್ಲಿಸಬಹುದು ನಾವು ಅರ್ಜಿ. ವರ್ಗವಾರು ಹುದ್ದೆಗಳ ಹಂಚಿಕೆ ವಿವರ ನೋಡಿ, ಒಟ್ಟು 80 APFC ಹುದ್ದೆಗಳನ್ನು ಕೇಂದ್ರ ಸರ್ಕಾರದ ಮೀಸಲಾತಿ ನಿಯಮದ ಅನ್ವಯ ಹಂಚಿಕೆ ಮಾಡಲಾಗಿದೆ. ಸಾಮಾನ್ಯ ವರ್ಗದ ಅಂದರೆ UR ಅಭ್ಯರ್ಥಿಗಳಿಗೆ 29 ಹುದ್ದೆಗಳು. ಇತರ ಹಿಂದುಳಿದ ವರ್ಗದವರಿಗೆ OBC ಇವರಿಗೆ 18 ಹುದ್ದೆಗಳು. ಪರಿಶಿಷ್ಟ ಜಾತಿ SC 15 ಹಾಗೂ ಪರಿಶಿಷ್ಟ ಪಂಗಡ ST 10 ಹುದ್ದೆಗಳಿವೆ. ಆರ್ಥಿಕವಾಗಿ ದುರ್ಬಲರಾದ EWS ವರ್ಗಕ್ಕೆ 8 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಗಮನಿಸಿ, ಈ ಒಟ್ಟು ಹುದ್ದೆಗಳ ಪೈಕಿ 3 ಹುದ್ದೆಗಳನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಅಂದರೆ ಪರ್ಸನಲ್ ವಿತ್ ಡಿಸೆಬಿಲಿಟಿ ಕಾಯ್ದಿರಿಸಲಾಗಿದೆ. ವಯಸ್ಸಿನ ಮಿತ ಹಾಗೂ ಸಡಿಲಿಕೆ ನೋಡಿ, 1ನೇ ಪಾಯಿಂಟ್, ಸೆಪ್ಟೆಂಬರ್ 11, 2026ಕ್ಕೆ ಅನ್ವಯವಾಗುವಂತೆ ಅಭ್ಯರ್ಥಿಗಳ ವಯಸ್ಸನ್ನು ಲೆಕ್ಕ ಹಾಕಲಾಗುತ್ತದೆ. ಪಾಯಿಂಟ್ ನಂಬರ್ 2, ಸಾಮಾನ್ಯ ಹಾಗೂ EWS ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷಗಳ ವಯೋಮಿತಿ ನಿಗದಿತಪಡಿಸಲಾಗಿದೆ. ಪಾಯಿಂಟ್ ನಂಬರ್ 3 ನೋಡಿ, OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ ಇದ್ದು 38 ವರ್ಷದವರಿಗೆ ಅರ್ಜಿ ಸಲ್ಲಿಸಬಹುದು. ಪಾಯಿಂಟ್ ನಂಬರ್ 4, SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ ವಿನಾಯಿತಿ ಇದ್ದು 40 ವರ್ಷದವರಿಗೆ ಅವಕಾಶವಿದೆ. ಪಾಯಿಂಟ್ ನಂಬರ್ 5, ವಿಕಲಚೇತನರಿಗೆ ಕೇಂದ್ರ ಸರ್ಕಾರದ ನಿಯಮದಂತೆ ಗರಿಷ್ಠ 10 ವರ್ಷಗಳವರೆಗೆ ವಯೋಮಿತಿ ಸಡಿಲಿಕೆ ಸಿಗಲಿದೆ. ವೇತನ ಶ್ರೇಣಿ ನೋಡಿ, ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ APFC ಹುದ್ದೆಯು ಗ್ರೂಪ್ A ಗೆಜೆಟೆಡ್ ದರ್ಜೆಯದಾಗಿದೆ. ಹೀಗಾಗಿ ಆಯ್ಕೆಯಾದ ಅಧಿಕಾರಿಗಳಿಗೆ 7ನೇ ವೇತನ ಆಯೋಗದ ಪೇ ಲೆವೆಲ್ 10ರ ಅನ್ವಯ ಅತ್ಯಾಕರ್ಷಕ ಮೂಲ ವೇತನದ ಜೊತೆಗೆ ತುಟ್ಟಿ ಭತ್ಯ, ಮನೆ ಬಾಡಿಗೆ ಭತ್ಯ ಸೇರಿದಂತೆ ಕೇಂದ್ರ ಸರ್ಕಾರದಿಂದ ಹಲವು ಸೌಲಭ್ಯಗಳು ಸಿಗಲಿವೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ನೋಡಿ, ಈ ಹುದ್ದೆಗಳಿಗೆ UPSC ಆನ್ಲೈನ್ ಪೋರ್ಟಲ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಪಾಯಿಂಟ್ ನಂಬರ್ 1, ಮೊದಲಿಗೆ UPSCಯು ಅಧಿಕೃತ ವೆಬ್ಸೈಟ್ upsconline.nic.in ಭೇಟಿ ನೀಡಿ. ಪಾಯಿಂಟ್ ನಂಬರ್ 2 ನೋಡಿ, ಅಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಮೂಲಕ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಳ್ಳಿ. ಪಾಯಿಂಟ್ ನಂಬರ್ 3 ನೋಡಿ, ನಂತರ APSC ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. 4ನೇ ಪಾಯಿಂಟ್ ನೋಡಿ, ನಿಮ್ಮ ವೈಯಕ್ತಿಕ ಹಾಗೂ ಶೈಕ್ಷಣಿಕ ಮಾಹಿತಿಯನ್ನು ತಪ್ಪಿಲ್ಲದೆ ಭರ್ತಿ ಮಾಡಿ. ಪಾಯಿಂಟ್ ನಂಬರ್ 5, ಅಗತ್ಯ ದಾಖಲೆಗಳನ್ನು ಭಾವಚಿತ್ರ ಹಾಗೂ ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಪಾಯಿಂಟ್ ನಂಬರ್ 6, ಅಂತಿಮವಾಗಿ ನಿಗದಿತ ಶುಲ್ಕ ಪಾವತಿ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಹಾಗೂ ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ತೀರ್ಮಾನ ನೋಡಿ, UPSC EPFO ನೇಮಕಾತಿ 2026ರ ಅಡಿಯಲ್ಲಿ ಹೊರಬಂದಿರುವ ಈ ಪ್ರಕಟಣೆಯು ಕೇಂದ್ರ ಸರ್ಕಾರಿ ಅಧಿಕಾರಿ ಆಗಬೇಕು ಎನ್ನುವ ಕನಸು ಹೊತ್ತಿರುವವರಿಗೆ ಬಹುದೊಡ್ಡ ಅವಕಾಶವಾಗಿದೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯನ್ನು APFC ಆಗಿ ಕಾರ್ಯನಿರ್ವಹಿಸುವುದು ಸಮಾಜದಲ್ಲಿ ಅಪಾರ ಗೌರವ ಹಾಗೂ ಜವಾಬ್ದಾರಿಯನ್ನು ತಂದುಕೊಡುತ್ತದೆ. ಸ್ಪರ್ಧೆ ವಿಪರೀತವಾಗಿರುವ ಕಾರಣ ಆಕಾಂಕ್ಷಿಗಳು ವಿವರವಾದ ಅಧಿಸೂಚನೆ ಬಂದ ತಕ್ಷಣ ಪಾಠ್ಯಕ್ರಮದಂತೆ ಓದಲು ಶುರು ಮಾಡುವುದು ಉತ್ತಮ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಆಗಸ್ಟ್ 22ರಂದು ಆರಂಭವಾಗಲಿದೆ.
ಕೊನೆಯ ಕ್ಷಣದ ಸರ್ವರ್ ಸಮಸ್ಯೆಯನ್ನು ತಪ್ಪಿಸಲು ಆರಂಭದಲ್ಲಿಯೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ನಿಮ್ಮ ಉಜ್ವಲ ಭವಿಷ್ಯಕ್ಕೆ ನಮ್ಮದೊಂದು ಶುಭ ಹಾರೈಕೆ. ನೋಡಿ ಸ್ನೇಹಿತರೆ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 22 ಆಗಸ್ಟ್ 2026 ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಎಂಡ್ ಡೇಟ್ ನೋಡಿ 11ನೇ ಸೆಪ್ಟೆಂಬರ್ 2026. ಸೊ ಎಂಪ್ಲಾಯ್ಮೆಂಟ್ ಟೈಪ್ ಅಂದರೆ ಫುಲ್ ಟೈಮ್ ಇರುತ್ತೆ. ಇದು ಅಫಿಷಿಯಲ್ ವೆಬ್ಸೈಟ್ ನೋಡಿ UPSC ಇವ್ರದ್ದು http://www.upsc.gov.in ಇದು ಅಫಿಷಿಯಲ್ ವೆಬ್ಸೈಟ್. ಅಫಿಷಿಯಲ್ ವೆಬ್ಸೈಟ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ನೋಡಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಅಕೌಂಟ್ ಕ್ರಿಯೇಷನ್, ರಿಕ್ರೂಟ್ಮೆಂಟ್, ಇನ್ಸ್ಟ್ರಕ್ಷನ್ ಆ್ಯಂಡ್ FAQ ಅಂತ ಬರುತ್ತೆ. ಇದರಲ್ಲಿ ನೀವು ರಿಕ್ರೂಟ್ಮೆಂಟ್ ಒಳಗಡೆ ಹೋಗಬೇಕು. ಇದರಲ್ಲಿ EPFO ಏನು ಕರೆ ಮಾಡಿದಾರಲ್ವಾ ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ನೀವು ಅಪ್ಲಿಕೇಶನ್ನ ಲಾಗಿನ್ ಮಾಡಿ ಸ್ಟಾರ್ಟ್ ಮಾಡಬೇಕು ಯಾವ ಥರ ಹಾಕೋದು ಅಂತ. ಓಕೆ ಸ್ನೇಹಿತರೆ, ನಿಮಗೆಲ್ಲ ಶುಭ ಹಾರೈಸ್ತೇವೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.